ತಂದೆ ಈಗಲಾದರೂ ಬದಲಾಗಿದ್ದಾರಲ್ಲ, ಅದಕ್ಕೆ ನೀನು ಸಂತೋಷ ಪಡಬೇಕು. ಈಗಲಾದರೂ ತನಗೆ ಮನೆ ಮಕ್ಕಳು ಅನ್ನೋ ಜವಾಬ್ದಾರಿ ಇದೆ ಅಂದ್ಕೊಂಡು ಅವರಿಗೆ ಕರ್ತವ್ಯ ಪ್ರಜ್ಞೆ ಬಂದಿದೆಯಲ್ಲ, ಅದಕ್ಕೆ ನೀನು ಹೆಮ್ಮೆ ಪಡಬೇಕು ಕಣೆ. ಸಂತೋಷ ಆಗತ್ತೆ ಕಣೆ, ಹೆಮ್ಮೆ ಪಡ್ತೀನಿ. ಆದ್ರೆ ಎಂಥ ವ್ಯತ್ಯಾಸ ನೋಡಿದ್ಯಾ ವಾಸಂತಿ? ಈ ಪರಿವರ್ತನೆ, ಜವಾಬ್ದಾರಿ, ಕರ್ತವ್ಯ ಪ್ರಜ್ಞೆ ನಮ್ಮ ತಂದೆಗೆ ಬರೋದಕ್ಕೆ ಕಾರಣ ತಂಗಿ ವೈದ್ಯ. ಅಪ್ಪುರುಳ ಹಣೆ ಕುಂಕುಮ ಅಳಿಸೋದ್ರಿಂದ ನಮ್ಮಪ್ಪನಿಗೆ ಈ ಜವಾಬ್ದಾರಿ, ಕರ್ತವ್ಯ ಪ್ರಜ್ಞೆ ಬರುತ್ತೆ ಅಂತ ಮೊದಲೇ ನನಗೆ ಗೊತ್ತಿದ್ದಿದ್ರೆ ನಮ್ಮಪ್ಪ ಹೀರೋ ಹಾಗೆ ಇದ್ಬಿಟ್ರೆ ಸಾಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ನಮ್ಮ ಅಪೂರ್ವ ಸುಮಂಗಲಿಯಾಗಾದ್ರೂ ಇರ್ತಿದ್ವೇನು? ನಮ್ಮಪ್ಪ ಬದಲಾಗೋದಕ್ಕೆ ಅಭಿಷೇಕ ಬಲಿ ಆಗ್ಬೇಕಾಗಿತ್ತ? ಆ ಪ್ರಶ್ನೆನೇ ಈಗ ನನ್ನನ್ನ ಕಾಡ್ತಿದೆ ವಾಸಂತಿ. ಸಂತೋಷದಲ್ಲಿ ದುಃಖ ಕಾಡುತ್ತೆ. ಅಪೂರ್ವ ಚಿಕ್ಕ ವಯಸ್ಸಿನಲ್ಲೇ. ಅಮೃತ, ಅಮೃತ ಪ್ಲೀಸ್ ಕಣೆ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಈ ಸಂದರ್ಭದಲ್ಲಿ ನಿನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೆ. ಈಗಲೂ ನನಗೆ ನಿನ್ನ ಮಾತೆ ನೆನಪಾಗ್ತದೆ. ಆ ದೇವರಲ್ಲಿ ಕಷ್ಟ ಕೊಡಬೇಡ ಅಂತ ಕೇಳ್ಕೊಳ್ಳೋ ಹಕ್ಕು ನಮಗಿಲ್ಲ. ಆದ್ರೆ ಪಾರಾಗೋ ದಾರಿ ತೋರಿಸು ಅಂತ ಕೇಳ್ಬೋದಷ್ಟೆ. ಅಳಿಯನ್ ಸಾವು ಮಾವನ್ನ ಬದಲಾಯಿಸ್ತು. ಮಗಳ ವೈದವ್ಯ ಅಪ್ಪನ ಕಣ್ ತೆರೆಸ್ತು. ಇದು ನಿಮ್ಮ ತಂದೆ ಹಣೆಯಲ್ಲಿ ಬರ್ತಿತ್ತು ಅನ್ಸುತ್ತೆ ಕಣೆ. ಕೆಟ್ಟದ್ರಲ್ಲೂ ಒಳ್ಳೇದನ್ನ ಹುಡುಕ್ಬೇಕಲ್ವಾ? ಜೀವನದ ಎಲ್ಲ ಕಲ್ಪನೆಗಳು ವಾಸ್ತವ ಆಗಲ್ಲ ಅಲ್ವಾ? ಕನಸು ಕಾಣ್ತಾನೆ ಇರ್ಬೇಕಲ್ವಾ? ಈಗ್ಲಾದ್ರೂ ನಿಮ್ ತಂದೆ ಬದಲಾದ್ರಲ್ಲ, ಅದಕ್ಕೆ ಸಂತೋಷ ಪಡು. ಹಳೇದನ್ನೆಲ್ಲ ಮರ್ತು ಬಿಡು, ಮುಂದಕ್ಕೆ ಸಾಗು. ಏಕಾಂತ ಲೋಕದ ವಿಭ್ರಾಂತ ಪಯಣ, ಹಿಂದೆಲ್ಲ ಮರಿಬೇಕು, ಭ್ರಮೆ ಬದುಕಬೇಕು. ಭ್ರಮೆ ಇಲ್ದಿದ್ರೆ ಭವಿಷ್ಯಕ್ಕೆ ಅರ್ಥನೇ ಇರಲ್ಲ ಅಲ್ವಾ? ಭ್ರಮೆಯಿಂದ ವಾಸ್ತವಕ್ಕೆ ಬರೋಣ. ಆ ಫೈಲು ಯಾವುದು? ಅದೇ ಬಿಂದು ಲೋನ್ ಸ್ಯಾಂಕ್ಷನ್ ಮಾಡಿದಾಳಲ್ಲ ವಿತೌಟ್ ಡಾಕ್ಯುಮೆಂಟ್, ಅದನ್ನ ನಾನು ಮಾಡಿಲ್ಲ, ಹೆಡ್ ಆಫೀಸಿಗೆ ಕಳಿಸಿದ್ದೀನಿ. ಒಳ್ಳೇದಾಯ್ತು. ಈ ವಿಷಯನ ಸೂರ್ಯಪ್ರಕಾಶ್ ಅವ್ರಿಗೆ ತಿಳಿಸಿದ್ ಒಳ್ಳೇದು ಅಂತ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ. ಆ ಬಿಂದುಗೆ ಕಡಿವಾಣ ಹಾಕ್ತಾ ಇದ್ರೆ ಕಂಪನಿ ಮುಳುಗ್ ಹೋಗೋದಂತೂ ಗ್ಯಾರಂಟಿ. ಈ ವಿಷಯದ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಸೂರ್ಯಪ್ರಕಾಶ್ ಅಲ್ವಾ? ಬಾ ಹೋಗೋಣ. ಹೇಳಿ ಅಮೃತ,
ಹಾಂ, ನಾನು ಬೆಳಗ್ಗೆ ಬಂದೆ. ಏನು? ಹೌದಾ? ಡಿ ಡಿ ಇಶ್ಯೂ ಮಾಡಿಬಿಡಿ, ಪೆಂಡಿಂಗ್ನಲ್ಲಿಡಿ. ನಾನು ಅವಳ ಹತ್ರ ಮಾತಾಡ್ತೀನಿ. ಓಕೆ, ಬಾಯ್. ಬಿಂದು, 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 ಒಂದು ನಿಮಿಷ ಬಾ ಮೇಲೆ ಬಾಮ್ಮ. ಅಲ್ಲ ಬಿಂದು, ಒಂದೇ ದಿನದಲ್ಲಿ 4 ಲೋನ್ಗಳನ್ನು ವಿದೌಟ್ ಎನಿ ಡಾಕ್ಯುಮೆಂಟೇಶನ್ನು ಅಪ್ರೂವ್ ಮಾಡಿ ಡಿ ಡಿ ಇಶ್ಯೂ ಮಾಡಿ ಅಂತ ಆರ್ಡರ್ ಮಾಡಿದ್ದೆ. ಹೌದು, ಮಾಡಿದ್ದೀನಿ. ಅದಕ್ಕೇನೀಗ? ಬಿಂದು, ಆ ರೀತಿ ಯಾವುದೇ ಡಾಕ್ಯುಮೆಂಟೇಶನ್ಗಳು ಪ್ರೊಸೀಜರ್ ಪ್ರಕಾರ ಕಂಪ್ಲೀಟ್ ಆಗದೆ, ವೆರಿಫಿಕೇಶನ್ ಆಗದೆ ಅಷ್ಟು ದೊಡ್ಡ ಅಮೌಂಟ್ಗಳನ್ನು ಸ್ಯಾಂಕ್ಷನ್ ಮಾಡೋದು ಸರಿಯಲ್ಲ, ಡೇಂಜರಸ್, ಅದು ತಪ್ಪು. ಅದು ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನು ಲೋನ್ನ ಸ್ಯಾಂಕ್ಷನ್ ಮಾಡಬಾರ್ದು ಅಂತನಾ? ಇಲ್ಲ ಬಿಂದು, ನಾನು ಹಾಗೆ ಹೇಳಿದ್ದಿಲ್ಲ. ನನ್ನ ಕಂಪನಿ, ನಾನು ಈ ಕಂಪ್ನಿ ಬಾಸ್ ಅಂತ ಹೇಳಿಕೊಂಡು ಯಾವುದೇ ಪ್ರೊಸೀಜರ್ನ ಫಾಲೋ ಮಾಡದೆ ದಿಢೀರಂತ ಅಷ್ಟು ದೊಡ್ಡ ಅಮೌಂಟನ್ನು ಕಂಪ್ನಿಯಿಂದ ಕೊಡೋದು ತಪ್ಪು ಅಂತ ನಾನು ಹೇಳಿದೆ. ಈಗ ಒಂದು ಲೋನ್ ಅಪ್ಲಿಕೇಶನನ್ನು ಸ್ಯಾಂಕ್ಷನ್ ಮಾಡಬೇಕು ಅಂದರೆ ನಮ್ಮ ಸಬಾರ್ಡಿನೇಟ್ಗಳು ಮೊದಲು ಹೋಗಿ ವೆರಿಫೈ ಮಾಡ್ಕೊಂಡು ಬರಬೇಕು. ಆಮೇಲೆ ಆ ಕ್ಲೈಂಟ್ಗಳು ಲೋನಿಗೆ ಅರ್ಹರ ಅನರ್ಹರ ಅಂತ ನಾವು ವೆರಿಫೈ ಮಾಡಬೇಕು, ಅದನ್ನು ಅಪ್ರೂವ್ ಮಾಡಬೇಕು. ಆಮೇಲೆ ಫಸ್ಟ್ ಎಸ್ ಅನ್ಬೇಕು, ಆಮೇಲೆ ಎಸ್ ಅನ್ಬೇಕು. ಸೂರಿ, ಯಾಕಿಷ್ಟು ಚಿಕ್ಕದಾಗಿ ಯೋಚನೆ ಮಾಡ್ತಾ ಇದೆಯಾ? ನೋಡ್ ಸೂರಿ, ನಾನು ನನ್ನ ಕಂಪನಿನ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆಸ್ಬೇಕು ಅಂತಿದ್ದೀನಿ. ನೋಡು, ನೀನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿರೋದು ಎಲ್ಲಿ? ನಾನು US ನಲ್ಲಿ ಇರಬಹುದು ಬೇಂದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅಲ್ಲಿ ಕಲ್ತಿರೋದನ್ನೆಲ್ಲ ಇಲ್ಲಿ ಪ್ರಯೋಗ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಇಲ್ಲಿ ಪರಿಸ್ಥಿತಿನೇ ಬೇರೆ, ಅಲ್ಲಿ ಪರಿಸ್ಥಿತಿನೇ ಬೇರೆ. ಇದು ಅರ್ಥ ಮಾಡ್ಕೊ. ಹಲವಾರು ವರ್ಷಗಳಿಂದ ನಾವು ಶ್ರಮ ಪಟ್ಟು ಕೋಟ್ಯಾಂತರ ರೂಪಾಯಿನ ಗಳಿಸಿದ್ದೀವಿ. ಕೇವಲ ವಿದೇಶಿ ವ್ಯಾಮೋಹದಿಂದ ನಮ್ಮ ಕಂಪನಿನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆಸಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಯಾವುದೇ ಪಕ್ಕ ಡಾಕ್ಯುಮೆಂಟ್ಸ್ಗಳು ಇಲ್ಲದೇ ಲೋನನ್ನು ಸ್ಯಾಂಕ್ಷನ್ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಅಲ್ಲ ಬಿದ್ದು, ಇಲ್ಲಿಯ ಫೈನಾನ್ಷಿಯಲ್ ರೂಲ್ಸ್ ಬೇರೆ, ರೆಗ್ಯುಲೇಷನ್ಸ್ ಬೇರೆ, ಅಲ್ಲಿಯ ಫೈನಾನ್ಷಿಯಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇರೆ. ಅಲ್ಲಿ ಲೋನ್ ರಿಕವರಿ ಮಾಡೋ ರೀತಿನೇ ಬೇರೆ, ಇಲ್ಲಿ ಲೋನ್ಗಳನ್ನ ರಿಕವರಿ ಮಾಡೋ ರೀತಿನೇ ಬೇರೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಲೋನನ್ನು ಸ್ಯಾಂಕ್ಷನ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದರಲ್ಲಿ ಏನು ತಪ್ಪಿದೆ ಹೇಳು? ಹೌದು ಬಿಂದು, ಒಂದೊಂದು ದೇಶದ ಕಾನೂನು ಪರಿಸ್ಥಿತಿ ಬೇರೆ ಬೇರೆನೇ ಇರುತ್ತೆ. ನಾವು ಅದನ್ನೆಲ್ಲ ಒಂದೇ ಅಂತ ತಿಳ್ಕೋಬಾರ್ದು. ಅದು ಅಲ್ಲದೆ ಒಂದು ಕಾಲದಲ್ಲಿ ಸಸಿ ಅಂತಿದ್ದ ನಮ್ಮ ಕಂಪನಿ ಈಗ ಬೆಳೆದು ಹೆಮ್ಮರವಾಗಿದೆ. ಅದರ ನೆರಳಿನಲ್ಲಿ ಸಾಕಷ್ಟು ಜನ ಬದುಕ್ತಾ ಇದ್ದಾರೆ. ಆದರೆ ನಿನ್ನ ಕೆಲವು ದುಡುಕು ನಿರ್ಧಾರಗಳಿಂದ ಕಂಪನಿ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅಲ್ವಾ? ಯೋಚನೆ ಮಾಡು ಬಿಂದು. ನಾನು ನಿನಗೆ ಎಷ್ಟು ಸಲ ಹೇಳಿಲ್ಲ ನಿನಗೆ ಬಿಸ್ನೆಸ್ನಲ್ಲಿ ಅನುಭವ ಇಲ್ಲ ಅಂತ. ಸೂರ್ಯ ಆದರೆ ಇಲ್ಲೇ ಹುಟ್ಟು ಬೆಳೆದವನು, ಅವನಿಗೆ ಬಿಸ್ನೆಸ್ನಲ್ಲಿ ಬೇಕಾದಷ್ಟು ಅನುಭವ ಇದೆ. ಅದಕ್ಕೆ ಅವನು ಹೇಳ್ದಂಗೆ ಕೇಳಿದ್ರೆ ಒಳ್ಳೇದು. ನಿಮ್ಮ ಥಿಂಕಿಂಗೇ ಬೇರೆ, ನನ್ನ ಥಿಂಕಿಂಗೇ ಬೇರೆ. ಬಿಕಾಸ್ ನಿಮ್ಮ ವೇವ್ ಲೆಂತಿಗೂ ನನ್ನ ವೇವ್ ಲೆಂತಿಗೂ ಬಹಳ ಬಹಳ ಡಿಫರೆನ್ಸ್ ಇದೆ. ನಾನು ನನ್ನ ಕಂಪನಿನ ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ದೇಶ ವಿದೇಶ ಜಾತಿ ಭಾಷೆ ಇದನ್ನ ಮಧ್ಯೆ ತಗೊಂಡು ಬರ್ತಾ ಇದ್ದೀರಾ? ಸಾರಿ,
ಏಯ್, ಈಗ ನಿನ್ ಮಾತಿನ ಅರ್ಥ ಏನು? ನಾನು ಈ ಕಂಪನಿಯ ಬಾಸ್ ಆಗಿ ನನಗೆ ನಂದೇ ಆದಂತ ಇಂಡಿವಿಜುವಾಲಿಟಿ ಇಲ್ಲ, ಕ್ಯಾರೆಕ್ಟರ್ ಇಲ್ಲ, ನನ್ನ ಡಿಸಿಷನ್ಗಳಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ನಾನು ಯಾವಾಗ್ಲೂ ನಿನ್ ಮಾತನ್ನ ಕೇಳ್ಬೇಕು ಅಂತ ತಾನೆ? ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀನಿ? ಇಲ್ಲಿನ ಜನರ ರೀತಿ ನೀತಿಗಳನ್ನ ಅರ್ಥ ಮಾಡ್ಕೊಂಡು ನಡಿ ಅಂತ ಹೇಳಿದೆ ಅಷ್ಟೇ. ಡೋಂಟ್ ಟೀಚ್ ಮೈ ಸೂರಿ. ನನಗೆ ಗೊತ್ತಿದೆ. ಏಯ್, ನೀನು ನನಗೇನ್ ಹೇಳಿದ್ದೆ? ಏನ್ ಹೇಳಿದೆ ಸೂರಿ? ಈ ಕಂಪನಿಯ ಬಾಸು ನಾನಲ್ಲ, ನಾನು ನಿನಗೆ ಸಬಾರ್ಡಿನೇಟ್ ಆಗಿರ್ತೀನಿ ಅಂತ ಹೇಳಿದೆ, ಹೌದಾ? ಸಬಾರ್ಡಿನೇಟ್ ಆಗಿ ಇರ್ಬೇಕೆ ಹೊರತು ಎಲ್ಲಾ ವಿಷಯದಲ್ಲೂ ಇಂಟರ್ಫಿಯರ್ ಆಗ್ಬಾರ್ದು. ಇದು ನನ್ನ ಡ್ಯಾಡ್ ಕಂಪನಿ. ನನ್ನ ಡ್ಯಾಡು ಈ ಕಂಪನಿನ ದೊಡ್ಡದಾಗಿ ಬೆಳೆಸಬೇಕು ಅಂತ ಆಸೆ ಪಟ್ಟಿದ್ರು. ಇಟ್ ವಾಸ್ ಹಿಸ್ ಆಂಬಿಷನ್, ಇಟ್ ವಾಸ್ ಹಿಸ್ ಡ್ರೀಮ್. ನಾನು ಅದನ್ನ ಮಾಡ್ತೀನಿ ಸೂರಿ. ಐ ವಿಲ್ ಡೂ ಇಟ್. ಐ ನೋ ಹೌ ಟು ರನ್ ದಿಸ್ ಕಂಪನಿ. ಯು ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಸೂರಿ, ನೀನ್ ತಪ್ಪು ಮಾಡಿಬಿಟ್ಟೆ. ಅವಳ ಅಸಿಸ್ಟೆಂಟ್ ಆಗಿ ನೀನ್ ದೊಡ್ಡ ತಪ್ಪು ಮಾಡಿಬಿಟ್ಟಪ್ಪ. ಇನ್ ಮುಂದೆ ಅವಳು ಏನೇನು ಅನಾಹುತ ಮಾಡ್ತಾಳೋ ಏನು, ಆ ದೇವರಿಗೆ ಗೊತ್ತು. ಬಿಂದುನ ಪರಿವರ್ತಿಸೋದು ಅವಳಿಗೆ ತಾನೊಂದು ಹೆಣ್ಣು ಅನ್ನೋ ಪರಿಕಲ್ಪನೆ ಇಲ್ವಲ್ಲ. ನಾವು ಬಯಸೋ ಬದಲಾವಣೆ ಅವಳಲ್ಲ ಆಗುತ್ತಾ? ಅವಳು ಸಮಾಜದ ಮುಖ್ಯವಾಹಿನಿಗೆ ಬರ್ತಾಳ. ಸೂರಿ, ಯಾಕಂತೆ ನಿದ್ದೆ ಬರ್ಲಿಲ್ವಾ? ಮಕ್ಕಳು ಸರಿಗಿಲ್ಲದೆ ಇರುವಾಗ ತಾಯಂದ್ರಿ ಹೇಗಪ್ಪ ನಿದ್ದೆ ಬರುತ್ತೆ? ಅತ್ತೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಬಿಂದುಗೆ ಏನಾಗಿದೆ? ಚೆನ್ನಾಗಿದ್ದಾಳಲ್ಲ. ನೀವು ಹೋಗಿ ಮಲ್ಕೊಳ್ಳಿ ಹೋಗಿ. ಸೂರಿ, ನೀನು ಈ ಮಾತು ನನ್ನ ಸಮಾಧಾನಕ್ಕೋಸ್ಕರ ಹೇಳ್ತಿದ್ಯಾ ಅಂತ ನಂಗೆ ಗೊತ್ತಪ್ಪ. ಅವಳನ್ನು ತಿದ್ದೋ ಪ್ರಯತ್ನದಲ್ಲಿ ನಾನು ಸೋತು ಹೋಗ್ಬಿಟ್ಟೆ. ಸೋಲಲ್ಲೂ ಗೆಲುವು ಕಾಣಬೇಕು ಅಂತ ವಿದೇಶದಿಂದ ಸ್ವದೇಶಕ್ಕೆ ಬಂದೆ. ಇಲ್ಲಿ ಬಂದು ನಿಮ್ಮ ಶಾಂತಿ ನೆಮ್ಮದಿ ಹಾಳು ಮಾಡ್ತಿದ್ದೀನೇನೋ ಅನಿಸ್ತಾ ಇದೆ. ಅದೇ, ಇದು ನಿಮ್ಮನೆ. ನಿಮ್ಮ ಮಗಳ ಜೊತೆ ಬರೋದಕ್ಕೆ ಇರೋದಕ್ಕೆ ನಿಮಗೆ ಹಕ್ಕಿದೆ, ಇದೀರಿ. ಅದರಿಂದ ನಮ್ಮ ಶಾಂತಿ ನೆಮ್ಮದಿಗೆ ಹೇಗೆ ಧಕ್ಕೆ ಆಗುತ್ತೆ ಹೇಳಿ? ಅದೇ, ನಾವು ಬಿಂದುನ ಬದಲಾಯಿಸೋ ಜವಾಬ್ದಾರಿನ ತಗೊಂಡಿದ್ದೀವಿ. ಅವಳು ಬದಲಾಗ್ತಾಳೆ. ಈಗ ನಮ್ಮ ಎದುರಿರೋದು ಸಮಯದ ಪ್ರಶ್ನೆ ಮಾತ್ರ. ಎಷ್ಟು ದಿನಕ್ಕೆ ಇದು ಅಂತ. ಆಫೀಸ್ನಲ್ಲೂ ಅವಳ ವಿರುದ್ಧವಾಗಿ ಯಾರೂ ಮಾತಾಡ್ತಿಲ್ಲ. ನಾನು ಅಷ್ಟೇ, ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಹೊರತು ಬೆಂಕಿಗೆ ತುಪ್ಪ ಹಾಕಲ್ಲ. ಅದೇ, ಯಾವತ್ತೂ ಪರಿವರ್ತನೆ
ಕಾಲನ ಅವಲಂಬಿಸಿರುತ್ತೆ. ಕಾಲಾತೀತ ಯಾವತ್ತು ಕಣ್ಣು ತೆರಿತಾನೋ ಅಂದು ಆ ಸಮಯ ಬರುತ್ತೆ, ಆ ಕಾಲ ಬರುತ್ತೆ. ಅಲ್ಲಿವರೆಗೆ ನಾವು ಕಾಯ್ಬೇಕಷ್ಟೆ. ನೀವೇನು ಚಿಂತೆ ಮಾಡಬೇಡಿ, ಬಿಂದು ಜವಾಬ್ದಾರಿ ನಮಗಿದೆ. ಹೌದು, ಅದಕ್ಕೆ ಮಗಳನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀರಾ, ಎಲ್ಲ ಸರಿ ಹೋಗುತ್ತೆ. ಆದರೆ ಸೂರ್ಯ ಹೇಳಿದಾಗೆ ಆ ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಅದಕ್ಕೆ ಟೈಮ್ ಆಗಿದೆ, ಬನ್ನಿ ಮಲ್ಕೊಳ್ಳಿ. ಅದೇ ಹೋಗಿ ಮಲ್ಕೊಳ್ಳಿ. ಮಗಳನ್ನ ಮುದ್ದಾಗಿ ಸಾಕಿ ಬೆಳೆಸ್ಬೇಕಿದ್ರೆ ತಪ್ಪು ಎಲ್ಲ ಆಗ್ತಿದೆ ಅನ್ನೋ ಅರಿವಿರಬೇಕಾಗಿತ್ತು. ಇದ್ದಿದ್ರೆ ಇವತ್ತಿಂಥ ದಿನ ನೋಡ್ಬೇಕಾಗಿರಲಿಲ್ಲ ಅತ್ತೆ, ನೋಡ್ಬೇಕಾಗಿರ್ಲಿಲ್ಲ.